ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಮಾಳ್ಗೌಡ್ ಯೂಟ್ಯೂಬ್ ಚಾನಲ್. ಈ ವ್ಲಾಗ್ ಏನಂದರೆ, ಇವತ್ತು ಸ್ಯಾಟರ್ಡೆ ಅಲ್ಲ, ರಜೆ ಇದೆ. ನಾನು ಹೊರಗಡೆ ಹೋಗ್ತಿದ್ದೀನಿ. ಎಲ್ಲಿಗೆ ಹೋಗ್ತೀನಿ, ಏನೇನು ಮಾಡ್ತೀನಿ ಅಂತ ಎಲ್ಲ ತೋರಿಸ್ತೀನಿ. ಸ್ಟೇ ಟ್ಯೂನ್. ನಾವು ಬಂದಿರೋದು ಮಂತ್ರಿ ಸ್ಕ್ವೇರ್ ಮಾಲ್ಗೆ ಗಾಯ್ಸ್. ಅಲ್ಲಿ ಸ್ಕೇರಿ ಹೌಸ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಏನಾಗುತ್ತೆ ನೋಡೋಣ. ಇವಾಗ ಮಂತ್ರಿ ಸ್ಕ್ವೇರ್ ಮಾಲ್ಗೆ ಎಂಟ್ರಿ ಆದ ತಕ್ಷಣ ನನಗೆ ಕಾಣಿಸಿರೋದು ಬೂಮ್ರಾ ಅವರು. ಹೋಗೋಣಂತ ಬಂದ್ವಿ ಗಾಯ್ಸ್, ಬಟ್ ಹೌಸ್ಫುಲ್ ಆಗಿಬಿಟ್ಟಿದೆ. ಇಬ್ಬನಿಗೆ ತಪ್ಪಿದೆ ಇಲ್ಲಿ. ಸೊ ಅದಕ್ಕೆ ಇಲ್ಲೇ ಪಕ್ಕಕ್ಕೆ ಸ್ಕೇರಿ ಹೌಸ್ ಇತ್ತು, ಇಲ್ಲಿಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಬಟ್ ಭಯ ಆಗ್ತಿದೆ. ನೋಡೋಣ, ಯಾರಾದರೂ ಹೋಗಿದಾರಲ್ಲ, ಬಂದರೆ ಅವ್ರದ್ದು ರಿಯಾಕ್ಷನ್ ಕೇಳಿ ಹೋಗ್ತೀವಿ. ದ ರಿಯಾಕ್ಷನ್ ಗಾಯ್ಸ್. ಸ್ಕೇರಿ ಹೌಸ್ಗೆ ಟಿಕೆಟ್ ತೊಗೊಂಡಿದ್ದೀವಿ. ಇವಾಗ ಎಂಟರ್ ಆಗ್ತೀವಿ. ನೋಡೋಣ ಹೇಗಿರುತ್ತೆ ಅಂತ. Go! Hey! Go! Hey! Mama! Oh my god. ಹಾಯ್ ಬ್ರೋ, ಮಲಗಿದ್ದೀರಾ? ಎದ್ದೇಳಿ. ನಿನ್ನ ಕೈ ಒಳಗೆ ಇಡೀ ಮಣ್ಣು ನಿನ್ನ ಭಯ. ಹಾರಿಬಲ್. ಚೆನ್ನಾಗಿತ್ತು ಗಾಯ್ಸ್. ನಾನೇ ಅರ್ಧ ನನ್ನ ವಾಯ್ಸೇ ಹೋಗ್ಬಿಡ್ತು, ಅರ್ಸಿ 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 ಅರ್ಸಿ. ಅಪ್ಪ, ಬಟ್ ಚೆನ್ನಾಗಿತ್ತು. ಲೈಟಿಂಗ್ಸ್ ಇಲ್ಲಲ್ಲ, ಹಂಗಾಗಿ ಫುಲ್ ಭಯ ಭಯ ಇತ್ತು. ಭೈರದೈವ ರಮೇಶ್ ಅರವಿಂದ್ ಸರ್ದು ಮತ್ತು ರಾಧಿಕಾ ಕುಮಾರಸ್ವಾಮಿ ಅವ್ರದ್ದು ಮೂವಿದು ಟ್ರೈಲರ್ ಲಾಂಚು ಮತ್ತು ರಿಲೀಸಿಂಗ್ ಇವೆಂಟ್ ನಡೀತಾ ಇತ್ತು. ಸೊ ಇವರು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಇಲ್ಲಿ ನವರಂಗ ಥಿಯೇಟ್ರ್ ಇದೆ, ಅಲ್ಲಿ ಮೂವಿ ನೋಡೋಣ ಅಂತ ಬಂದು. ಬಟ್ ಟೈಮ್ ಆಲ್ರೆಡಿ ಆಗಿಬಿಟ್ಟಿದೆ. ನೋಡೋಣ ಅಂತೂ ಓಡ್ಕೊಂಡು ಬಂದ್ವಿ. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಟಿಕೆಟ್ ತೊಗೊತಾ ಇದ್ದೀವಿ. ಬಟ್ ಫುಲ್ ಎಕ್ಸೈಟ್ಮೆಂಟ್ ಇದೆ, ಯಾಕಂದರೆ ನನಗೆ ನೀರಂದರೆ ಇಷ್ಟ ತುಂಬ. ಅವಳು ನನಗೆ ಗೊತ್ತಿಲ್ಲದೆ ಇರೋ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರನೇ ಸಿಗದೆ ಇರೋ ಪ್ರಶ್ನೆ ಅನಾಯಿತ. ಇಂಟರ್ವಲ್ ಟೈಮಲ್ಲಿ ಹುಡುಗಿಯರಿಗೆ ಗೊತ್ತಲ್ಲ, ಮಿರರ್ ಇದ್ದರೆ ಸಾಕು, ಫೋಟೋಸು ವಿಡಿಯೋಸು, ಬರೀ ಅದೇ ನಮ್ಮದು ಕತೆ. ಅದು ತಿಳಿ ಬೆಳಕ ಮುಂಜಾನೆ ಮರಳಿಯುವುದು ಇಂದು, ಇಬ್ಬನಿ ತಪ್ಪಿದ ಇಳೆಯಲ್ಲಿ ಬಿದ್ದು. ಇದು ಇಬ್ಬನಿ ತಪ್ಪಿದ ಇಳೆಯಲ್ಲಿ ಬಿಂದು, ಇಬ್ಬನಿ ತಪ್ಪಿದ ಇಳೆಯಲ್ಲಿ ಬಿಂದು.
ನಿನ್ನೆ ಮೂವಿ ನೋಡಿ ಬರೋಷ್ಟರಲ್ಲಿ ಲೇಟ್ ಆಗಿಬಿಡ್ತು. ಸೊ ಬಂದು ಮಲಗಿಬಿಟ್ಟೆ. ಬ್ಲಾಗ್ ಎಂಡ್ ಮಾಡೋದೇ ಮರ್ತೋಯ್ತು. ಇಬ್ಬನಿ ತಪ್ಪಿದ ಇಳೆಯಲ್ಲಿ ಮೂವಿ ಮಾತ್ರ ಸಖತ್ತಾಗಿತ್ತು. ಅದ್ರಾಗ ಬೇರೆ ಅಂಕಿತಾ ಅಮರ್ ಅವರು ನಮ್ಮನೆ ಯುವರಾಣಿ ಸೀರಿಯಲಲ್ಲಿ ಮಾಡಿದ್ರಲ್ಲ, ಅವಾಗಿಂದ ನನಗಿಷ್ಟ ಅವ್ರದ್ದು ಮೂವಿ ಎಲ್ಲ ಕ್ಯೂರಿಯಾಸಿಟಿ ಇತ್ತು ಹೇಗಿದೆ ಹೆಂಗೆ ಅಂತ. ಬಟ್ ಚೆನ್ನಾಗಿತ್ತು, ಮೆಸ್ಮರೈಸಿಂಗ್ ಇತ್ತು. ಮಿರಾಕಲ್ಸು ಎಲ್ಲ ಪಾರ್ಟ್ 1 ಪಾರ್ಟ್ 2 ನೀಟಾಗಿ ತೋರಿಸಿದ್ದಾರೆ. ಚೆನ್ನಾಗಿತ್ತು ಮೂವಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.